ದೆಹಲಿ ಸ್ಫೋಟ ಉಗ್ರರ ಕೃತ್ಯದ ಅನುಮಾನ ವ್ಯಕ್ತವಾಗ್ತಾ ಇದೆ. ಮೂವರಿದ್ದ I-20 ಕಾರಿನಲ್ಲಿ ಸ್ಫೋಟ ಆಯಿತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಮೋನಿಯಂ ನೈಟ್ರೇಟ್ ಬಳಸಿ ಸ್ಫೋಟವನ್ನ ಮಾಡಿದ್ರ ಹಾಗಾದ್ರೆ ಕಾರು ಸ್ಫೋಟಕ್ಕೆ ನಟ್ಟು ಬೋಲ್ಟ್ ಬಳಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಗೊತ್ತಾಗ್ತಾ ಇರುವಂಥದ್ದು ಇದು ವಿಧ್ವಂಸಕ ಕೃತ್ಯ, ಭಯೋತ್ಪಾದಕ ಕೃತ್ಯ ಅಥವಾ ಸೂಸೈಡ್ ಬಾಂಬಿಂಗ್ ಆಗಿರಬಹುದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಆ ಕಾರಿನಲ್ಲಿ ಒಂದು ಕಾರಿನಲ್ಲಿ ಸ್ಫೋಟ ಆಗಿದ್ದು ಅಕ್ಕಪಕ್ಕದಲ್ಲಿರುವಂತಹ 10 ರಿಂದ 20 ಕಾರುಗಳು ಎಲ್ಲವೂ ಕೂಡ ಡ್ಯಾಮೇಜ್ ಆಗತ್ತೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಪ್ರೀ ಪ್ಲಾನ್ ಇತ್ತು, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಂತೇಳಿ. 15 ರಿಂದ 20 ಅಡಿ ಹಾರಿ ಬಿದ್ದಿರುವಂಥದ್ದು ದೇಹದ ಭಾಗಗಳು, ಇದೆಲ್ಲವನ್ನ ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಉಗ್ರರ ಕೃತ್ಯ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಿ ಸ್ಫೋಟವನ್ನ ಮಾಡಿದ್ರ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾರು ಸ್ಫೋಟಕ್ಕೆ ನಟ್ಟು ಬೋಲ್ಟ್ ಅನ್ನ ಬಳಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೊಂದಿಷ್ಟು ಭಾಗಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಅಂದ್ರೆ ಬಳಸಿರುವಂಥ ವಸ್ತುಗಳನ್ನ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಯಾವ್ಯಾವ ವಸ್ತುಗಳು ಬಿದ್ದಿದ್ದಾವೆ ಅಂತೇಳಿ. ನೋಡಿ, ಆ ಸ್ಫೋಟದಿಂದ 15 ರಿಂದ 20 ಅಡಿಗಳಷ್ಟು ದೇಹದ ಭಾಗಗಳು ಬಿದ್ದಿರ್ತಾವೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇದು ಭಯಂಕರ ಇತ್ತು ಅಂತೇಳಿ, ಯಾವ ರೀತಿಯಾಗಿ ಛಿದ್ರವಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ ನೇರ ಸಂಪರ್ಕದಲ್ಲಿದ್ದರು. ಅನಂತ, ಈಗ ಪ್ರಮುಖವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಇದು ಉಗ್ರರ ಕೃತ್ಯ ಅನ್ನೋದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಿರಬಹುದು? ನಾವು ಅವಾಗೆ ಹೇಳ್ತಾ ಇದ್ದೆ ಏನಂದರೆ, ಕಾಶ್ಮೀರ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಇಲ್ಲಿ ಒಂದು ದೊಡ್ಡ ಮಟ್ಟದ ಸಂಚನ್ನ ಹೇಮಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ ಮಾಡಿ. ಕೇಳಿಸ್ತಿದೆ ಅನಂತ ಅವರ, ಕೇಳಿಸ್ತಿದೆ. ಹೇಮಕುಮಾರ್, ಏನಂದರೆ ಕಾಶ್ಮೀರ, ಹರಿಯಾಣ ಮತ್ತು ಮಧ್ಯಪ್ರದೇಶದಲ್ಲೂ ಕೂಡ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಸಂಚನ ರೂಪಿಸಿದ್ರು ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಮಾಹಿತಿ ಕೂಡ ಬಂದಿದೆ. ಅದರ ಜೊತೆಗೆ ಏನು ಶ್ರೀನಗರದಲ್ಲಿ ಡಾಕ್ಟರ್ ಶಾಹಿದ್ ಅವರ ವೈದ್ಯ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು, ಜೊತೆಗೆ ಅವರ ಕಾರಲ್ಲಿ AK-47 ಗನ್ನು, ಅದರ ಜೊತೆಗೆ ಸ್ಫೋಟಕ ವಸ್ತುವನ್ನು ಕೂಡ ವಶಕ್ಕೆ ಪಡೆದಿರುವಂತಹ ಒಂದು ಘಟನೆಯನ್ನು ನೋಡಿದಾಗ, ಇದ್ರ ಜೊತೆಗೆ ಇವತ್ತು ಕೂಡ ಹರಿಯಾಣದ ಫರೀದಾಬಾದ್ನಲ್ಲೂ ಕೂಡ ಒಬ್ಬ ವೈದ್ಯರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಒಟ್ಟು 3 ಜನ ವೈದ್ಯರನ್ನು ವಶಕ್ಕೆ ಪಡೆದಿರುವಂಥದ್ದು. ಅದರ ಜೊತೆಗೆ 3 ಜನ ವೈದ್ಯರ ಜೊತೆಗೆ ಸುಮಾರು 8 ಜನ ಉಗ್ರರನ್ನು ಕೂಡ, ಜೈಷೆ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಉಗ್ರರನ್ನು ಕೂಡ ವಶಕ್ಕೆ ಪಡೆದು NIA ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ. ಬಟ್ ಈ ಒಂದು ಈ ಒಂದು ಸ್ಫೋಟದ ಒಂದು ಘಟನೆಗೂ ಮತ್ತು ಅವರ ಒಂದು ವಶಕ್ಕೆ ಪಡೆದಿರುವಂತಹ ಒಂದು ಘಟನೆಗೂ ಕೂಡ ಎಲ್ಲೋ ಒಂದು ಕಡೆ ಲಿಂಕ್ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಪ್ಲಾನನ್ನು ನಡೆಸಿದ್ರು ಅನ್ನೋ ಒಂದು ಮಾಹಿತಿ ಈಗಾಗಲೇ NIAಗೂ ಕೂಡ ಈ ಒಂದು ಮಾಹಿತಿ ಲಭ್ಯವಾಗಿದೆ. ಬಟ್ ಈ ಒಂದು ಯಾವ್ಯಾವ ಒಂದು ತಮ್ಮ ಒಂದು ಗುರಿ ಏನಿತ್ತು ಆ ಒಂದು ಗುರಿಯನ್ನು ವಿಫಲಗೊಳಿಸುವಲ್ಲೂ ಕೂಡ ನಮ್ಮ ಪೊಲೀಸರು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ಈ ಒಂದು ಘಟನೆಯಲ್ಲಿ ಸುಮಾರು ಜನ ಪ್ರಾಣವನ್ನು ಹಾಗೆ ಸಂಪರ್ಕದಲ್ಲಿ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ದೆಹಲಿ ಪೊಲೀಸ್ ಕಮಿಷನರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಈ ಘಟನೆಯ ವಿಚಾರವಾಗಿ. ಕೇಳೋಣ ಬನ್ನಿ. आज करीब 6:52 पे एक यहाँ पे रेड लाइट पे एक स्लो मूविंग व्हीकल जो रेड लाइट की तरफ आके रुका था, उसमें एक ये एक्सप्लोजन हुआ है. उस वक्त गाड़ी के अंदर जो पैसेंजर्स उसके अंदर ही थे